Hello guys, welcome to the Diya Vlogs and Recipes YouTube ಚಾನಲ್. ಈ ನನ್ನ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದೇನಪ್ಪ ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ, ಇದು ನಿನ್ನೆ ಕಂಟಿನ್ಯೂಷನ್ ವ್ಲಾಗ್ ಆಗಿರ್ತದೆ. ಬೆಳಗಿನ ಟಿಫನ್ಗೆ ಅಂತ ವೆಜಿಟೇಬಲ್ ಪಲಾವ್ ಮಾಡಿದ್ದೆ, ಅದನ್ನು ಈಗ ನಾನು ಮತ್ತು ಮಗ ತಿಂತಿದ್ದೇವೆ. ತಿಂಡಿ ಎಲ್ಲ ತಿಂದಾದಮೇಲೆ ಮುಂದಿನ ಕೆಲಸ ಎಲ್ಲ ಶುರು ಮಾಡುವಂಥದ್ದು. ನನ್ನ ಮಗನಿಗೆ 3.5 ವರ್ಷ, ಅವನಿಗೆ ಕೂಡ ನಾನೇ ತಿಂಡಿ ತಿನ್ನಿಸಿ ನಾನು ಕೂಡ ಒಟ್ಟಿಗೆ ತಿಂದುಕೊಂಡು ನಂತರ ಅವನನ್ನು ಶಾಲೆಗೆ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು. ತಿಂಡಿ ಎಲ್ಲ ತಿಂದಾದಮೇಲೆ ಮಗನನ್ನು ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಈಗ ಶಾಲೆಗೆ ಹೋಗ್ತಿದ್ದೇವೆ. ಶಾಲೆಗೆ ಅಂತಂದರೆ ಅವನು ಅಂಗನವಾಡಿಗೆ ಹೋಗ್ತಾನೆ, ಇಲ್ಲೇ ಮನೆ ಹತ್ರನೇ ಇದೆ, ಒಂದು 5 ನಿಮಿಷ ನಡೆದುಕೊಂಡು ಹೋಗಬೇಕು. ದಾರಿಯುದ್ದಕ್ಕೂ ಮಾತಾಡಿಕೊಂಡೇ ಹೋಗುವಂಥದ್ದು ನಾವು. ನಿನ್ನೆ ಶಾಲೆಯಲ್ಲಿ ಏನೆಲ್ಲ ನಡೀತು, ಯಾರ ಜೊತೆ ಆಟ ಆಡಿದ ಎಲ್ಲ ಹೇಳ್ತಾ ಹೋಗ್ತಾನೆ. ಟೀಚರ್ ಶಾಲೆಯಲ್ಲಿ ಏನೆಲ್ಲ ಹೇಳಿಕೊಟ್ರು ಅದನ್ನೆಲ್ಲ ಹೇಳಿಕೊಂಡು ಹೋಗುವಂಥದ್ದು. ಶಾಲೆ ಹೇಗೆ ತಲುಪಿದ್ವಿ ಅಂತಲೇ ಗೊತ್ತಾಗೋದಿಲ್ಲ ನಾವು ಮಾತಾಡಿಕೊಂಡು ಹೋಗ್ತಾ ಇದ್ದರೆ. ಕೆಲವು ಸಲ ಹಸ್ಬೆಂಡ್ಗೆ ರಜೆ ಇದ್ದರೆ ಅವರೇ ಮಗಳನ್ನು ಅಂಗನವಾಡಿಗೆ ಕರ್ಕೊಂಡೆಲ್ಲ ಹೋಗ್ತಾರೆ. ಮಗನನ್ನು ಬಿಟ್ಟು ಬಂದ ನಂತರ ಮತ್ತೆ ಉಳಿದಿರುವಂಥ ಎಲ್ಲ ಕೆಲಸವನ್ನು ಶುರು ಮಾಡೋದು. ಬಟ್ಟೆ ಎಲ್ಲ ಒಗಿಲಿಕ್ಕಿತ್ತು, ಅದನ್ನೆಲ್ಲ ಒಗೆದು ಈಗ ಒಣಗಾಕ್ತಿದ್ದೇನೆ. ಬಿಸಿಲೇ ಒಂದಿರಲಿಲ್ಲ, ಮೋಡವೇ ಇತ್ತು. ಆದರೂ ಬಟ್ಟೆ ಹಾಕುದಾ ಬೇಡವಾ ಅಂತ ಯೋಚನೆ ಮಾಡಿಕೊಂಡೆ. ಒಣಗಿದಷ್ಟು ಒಣಗಲಿ ಅಂತೇಳಿ ಒಣಗಲಿಕ್ಕೆ ಹಾಕಿಬಿಟ್ಟೆ. ಈ ಮಳೆಗಾಲದಲ್ಲಿ ಬಟ್ಟೆ ಒಣಗೋದೇ ಒಂದು ದೊಡ್ಡ ಸಮಸ್ಯೆ. ಬಟ್ಟೆ ಒಣಗಲಿಕ್ಕೆ ಹಾಕುವಾಗ ಚಂದ ಬಿಸಿಲಿರ್ತದೆ, ಬಟ್ಟೆ ಹಾಕಿ ಒಳಗೆ ಹೋಗಿ ಆಗುವಾಗ ಮಳೆ ಬರಲಿಕ್ಕೆ ಶುರುವಾಗ್ತದೆ, ಮತ್ತೆ ತೆಗಿಲಿಕ್ಕೆ ಓಡುವ ಕೆಲಸ. ಬಟ್ಟೆ ಒಗೆಯುವ ಕೆಲಸ ಎಲ್ಲ ಆದಮೇಲೆ ಹಸ್ಬೆಂಡ್ ಹತ್ರ ಪದಾರ್ಥ ಎತ್ತ ಮಾಡುವ ಅಂತ ಕೇಳುವಾಗ ಬಸಳೆ ಆಗ್ಬೋದು ಅಂತ ಹೇಳಿದರು. ಹಾಗೆ ಅವರನ್ನು ಕೂಡ ಕರ್ಕೊಂಡು ತೋಟಕ್ಕೆ ಬಸಳೆ ಕೊಯ್ಲಿಕ್ಕೆ ಅಂತ ಚಪ್ಪರದ ಹತ್ರ ಬಂದ್ವಿ. ಬಸಳೆ ಜಾಸ್ತಿ ಅಂತ ಏನಿಲ್ಲ, ಸ್ವಲ್ಪನೇ ಇರೋದು. ಮೊನ್ನೆ ಎಲ್ಲ ಜೋರಾಗಿ ಮಳೆ ಬಂದು ಮಳೆಗೆ ಹಾಳಾಗಿ ಹೋಗಿದೆ. ಇರೋದ್ರಲ್ಲಿ ನಮಗೆ ಎಷ್ಟು ಬೇಕು ಅಂತ ನೋಡಿ ಸ್ವಲ್ಪ ತೆಗೆದು ಕಟ್ ಮಾಡಿ ತಗೊಂಡು ಹೋಗ್ತಿದ್ದೇನೆ. ಬಸಳೆ ಕೊಯ್ದು ಬರುವಷ್ಟರಲ್ಲಿ ಒಂದು ಪಾರ್ಸಲ್ ಬಂದಿತ್ತು. ಒಂದು ಬೆಡ್ಶೀಟ್ ಕವರ್ ಮತ್ತು ಪಿಲ್ಲೋ ಕವರ್ ಆರ್ಡರ್ ಮಾಡಿದ್ವಿ, ಅದು ಬಂದಿತ್ತು. ಹಾಗೆ ಅದನ್ನು ಓಪನ್ ಮಾಡಿ ನೋಡ್ತಿದ್ದೀವಿ. ಬೆಡ್ಶೀಟ್ನ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು. ಬೆಡ್ಶೀಟ್ ಕವರ್ ಎಲಾಸ್ಟಿಕ್ ಇರುವಂಥದ್ದನ್ನು ಆರ್ಡ್ರ್ ಮಾಡಿದ್ವಿ. ಎಲಾಸ್ಟಿಕ್ ಇರೋದನ್ನು ಹಾಕಿದರೆ ಮಕ್ಕಳೆಲ್ಲ ಜಾಸ್ತಿ ಅದನ್ನು ಎಳ್ದಾಡೋದಿಲ್ಲ, ಇಲ್ಲಾಂದರೆ ಮಗ ಅದನ್ನು ಆಗ ಬೆಡ್ಶೀಟನ್ನು ತೆಗಿತಾ ಇರ್ತಾನೆ. ಬೆಡ್ಶೀಟನ್ನು ವಾಶ್ ಮಾಡಿ ಹಾಕಿ ಈಗ ಇಲ್ಲಿ ಬಸಳೆ ಪದಾರ್ಥ ಮಾಡಲಿಕ್ಕೆ ಅಂತೇಳಿ ಬಸಳೆಯನ್ನು ಕಟ್ ಮಾಡಲಿಕ್ಕೆ ಬಂದಿದ್ದೇನೆ. ಬಸಳೆ ಕಟ್ ಮಾಡುವಾಗ ಸರಿ ನೋಡಿಕೊಂಡು ಹಾಕಬೇಕು, ಅದರಲ್ಲಿ ಸಣ್ಣ ಸಣ್ಣ ಹುಳ ಇರ್ತದೆ, ಮಳೆ ಎಲ್ಲ ಬಂದಿರೋದ್ರಿಂದ. ಚೆನ್ನಾಗಿ ಒಂದು 2-3 ಸಲ ತೊಳೆದು ಹಾಕಬೇಕು. ಬಸಳೆ ಜೊತೆ ಹುರುಳಿಕಾಳು ಹಾಕಿ ಪದಾರ್ಥ ಮಾಡೋದ್ರಿಂದ ಪದಾರ್ಥ ಚೆನ್ನಾಗಿ ಬರ್ತದೆ. ಆದರೆ ಇವತ್ತು ಹುರುಳಿಕಾಳು ಇರಲಿಲ್ಲ, ಹಾಗೆ ಕಡಲೆ ಹಾಕಿ ಮಾಡುವ ಅಂತ. ಅದರಲ್ಲೂ ಕಡಲೆ ಎಣ್ಣೆ ನೆನೆ ಹಾಕಲಿಕ್ಕೆ ಮರೆತೋಯ್ತು. ಅದಕ್ಕೀಗ ಕಡಲೆ ಎಣ್ಣೆ ಮೊದಲು ಒಂದು 7 ವಿಷಲ್ ಬೇಯಲಿಕ್ಕೆ ಇಡ್ತಿದ್ದೇನೆ. ಈಗ ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳುವ. ಒಂದು ಅರ್ಧದಷ್ಟು ತೆಂಗಿನ ತುರಿ ಹಾಕಿಕೊಂಡಿದ್ದೇನೆ, ಅರ್ಧ ತೆಂಗಿನಕಾಯಿಯಷ್ಟು. ಒಂದು 4-5 ಬೆಳ್ಳುಳ್ಳಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಒಂದು ತುಂಡಿನಷ್ಟು ಹುಳಿ, ಒಂದು 7-8 ಮೆಣಸು. ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಿದರೆ ಆಯಿತು.
ಮಸಾಲೆ ರುಬ್ಬಿದ್ದನ್ನು ಜಾರಲ್ಲಿ ಇಡುವ, ಯಾಕಂದರೆ ನಮಗೆ ಈಗ ಬಸಳೆ ಬೇಯಬೇಕಷ್ಟೇ. ಅದನ್ನೀಗ ಬೇಯಲಿಕ್ಕಿಟ್ಟು ಅದು ಬೆಂದಾದಮೇಲೆ ಈ ಮಸಾಲೆಯನ್ನು ಹಾಕಲಿಕ್ಕೆ. ಕಡಲೆ ಸರಿಯಾಗಿ ಬೆಂದಿದೆ. ಈಗ ಅದಕ್ಕೆ ಈರುಳ್ಳಿ ಹಾಗೆ ಕಟ್ ಮಾಡಿ ಇಟ್ಕೊಂಡಂಥ ಬಸಳೆಯನ್ನು ಹಾಕಿಕೊಳ್ಬೇಕು. ಹಾಗೆ ಎಷ್ಟು ಬೇಕಂತ ಉಪ್ಪು ನೋಡಿಕೊಂಡು ಉಪ್ಪನ್ನು ಹಾಕಿಕೊಳ್ಳಿ. ಸ್ವಲ್ಪ ನೀರು ಹಾಕಿ 1-2 ವಿಜಿಲ್ ಸಾಕಾಗ್ತದೆ. ಹಾಗೆ ಇನ್ನೊಂದು ಕಡೆ ಅನ್ನ ಕೂಡ ಬೇಯಲಿಕ್ಕೆ ಇಟ್ಟಿದ್ದೇನೆ. ನಾವು ಅನ್ನ ಹೊರಗಡೆ ಸೌದೆ ಒಲೆಯಲ್ಲೇ ಮಾಡುವಂಥದ್ದು. ಬಸಳೆಗೆ ಈಗ 2 ವಿಜಿಲ್ ಆಯಿತು. ಈಗ ಅದಕ್ಕೆ ಮಸಾಲೆಯನ್ನು ಹಾಕಿಕೊಳ್ಳುವ. ನೀರು ಬೇಕಂತಿದ್ರೆ ಹಾಕಿಕೊಳ್ಬೋದು, ಅದು ಗ್ರೇವಿಯಾಗಿ ಬರಬೇಕಂತಿದ್ರೆ. ಎಷ್ಟು ಬೇಕಂತ ನೋಡಿಕೊಂಡು ನೀರು ಹಾಕಿಕೊಳ್ಳಿ. ಉಪ್ಪು ಬೇಕಂತಿದ್ರೆ ನೋಡಿಕೊಂಡು ಹಾಕಿಕೊಳ್ಬೋದು. ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಿ. ಕರಿಬೇವನ್ನು ಹಾಕಿಕೊಂಡ್ರೆ ಎಲ್ಲ ಪದಾರ್ಥ ಕೂಡ ಟೇಸ್ಟಿಯಾಗಿ ಬರ್ತದೆ. ಸರಿಯಾಗಿ ಕುದಿ ಬಂದರೆ ಸಾಕಾಗ್ತದೆ. ಸಾಂಬಾರು, ರೈಸ್ ಎಲ್ಲ ರೆಡಿಯಾಗಿದೆ. ಈಗ ಇನ್ನು ಬಾಕಿ ಇರುವಂಥದ್ದು ಕ್ಲೀನಿಂಗ್ ಮಾತ್ರ. ಒರೆಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಈಗ ನಾನು ಮತ್ತು ಹಸ್ಬೆಂಡ್ ಊಟ ಮಾಡ್ತಿದ್ದೇವೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಮಗನನ್ನು ಶಾಲೆಯಿಂದ ಕರ್ಕೊಂಡು ಬರಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಇವತ್ತು ಕೂಡ ಹಸ್ಬೆಂಡಿಗೆ ಹೋಗಿ ಕರ್ಕೊಂಡು ಬಂದರು. ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡೆ. ಈಗ ಹೂವು ಕೊಯ್ಲಿಕ್ಕೆ ಅಂತ ಬಂದಿದ್ದೇನೆ. ನಾಳೆ ಬೆಳಿಗ್ಗೆ ದೇವರಿಗೆ ಇಡಲಿಕ್ಕೆ ಹೂವಿನ ಹಾರ ಮಾಡಿ ಇಡುವ ಅಂತ. ಈಗಲೇ ಕಟ್ಟಿ ಇಡುವಂಥದ್ದು. ಸಂಜೆ ಕಟ್ಟಿಟ್ಟರೆ ಬೆಳಿಗ್ಗೆ ಇಡಲಿಕ್ಕೆ ಸುಲಭ ಆಗ್ತದೆ. ಪ್ರತಿದಿನ ಅಂತ ಹೂ ಕೊಯ್ಲಿಕ್ಕೆ ಬರುವುದಿಲ್ಲ. ಯಾವಾಗ ಜಾಸ್ತಿ ಹೂವು ಆಗಿರ್ತದೆ ಅವತ್ತು ಬಂದು ಕೊಯ್ದು ಕಟ್ಟಿಡುವಂಥದ್ದು. ಜಾಜಿ ಮಲ್ಲಿಗೆ ಅದು ಕೂಡ ಗಿಡ ಉಂಟು ನೋಡಿ. ಇವತ್ತು ಬರೀ ಇಷ್ಟೇ ಸಿಕ್ಕಿದ್ದು ಹೂವೆಲ್ಲ ಕೊಯ್ದಾದ್ಮೇಲೆ ಮತ್ತೆ ಸಿಗ್ತೇನೆ ನಾನು. ನಮ್ಮ ತೋಟ ಎಲ್ಲ ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತೇನೆ. ಇದು ನಮ್ಮ ತೋಟ. ಹುಲ್ಲೆಲ್ಲ ಬೆಳೆದು ಈಗ ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ನೆಕ್ಸ್ಟ್ ಈಗೆಲ್ಲ ಕ್ಲೀನ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣ್ತದೆ ಅಂತ ಇನ್ನೊಮ್ಮೆ ತೋರಿಸ್ತೇನೆ ವ್ಲಾಗಲ್ಲಿ. ತೆಂಗಿನಕಾಯಿ ಎಲ್ಲ ಬಿದ್ದಿರೋದನ್ನು ಹೆಕ್ಕಿ ತಗೊಂಡು ಹೋಗುವ. ಹಾಗೆ ಇಲ್ಲೊಂದು ಪೇರಳೆ ಮರದಲ್ಲಿ ಪೇರಳೆ ಆಗಿತ್ತು, ಹಾಗೆ ಕೊಯ್ದು ಮಗನಿಗೆ ಕೊಡ್ತಿದ್ದೇನೆ. ಅವನಿಗೆ ಪೇರಳೆ ಅಂದರೆ ಇಷ್ಟ. ಎಲ್ಲ ಕಾಯಿಯನ್ನು ಕೂಡ ಕೊಯ್ದು ತಗೊಂಡು ಹೋಗ್ತಿದ್ದಾನೆ. ತೋಟಕ್ಕೆಲ್ಲ ಹೋಗಿ ಬಂದಾದಮೇಲೆ ಅಂಗಳೆಲ್ಲ ಗುಡಿಸ್ಲಿಕ್ಕಿತ್ತು. ಎಲ್ಲ ಚೆಂದ ಮಾಡಿ ಗುಡಿಸಿ ಎಲ್ಲ ಆಯಿತು. ಈಗ 6:30 ಆಯಿತು. ಫ್ರೆಶ್ ಅಪ್ ಎಲ್ಲ ಆಗಿ ಬಂದ್ವಿ. ಈಗ ರಾತ್ರಿ ಊಟಕ್ಕೆ ಅಂತೇಳಿ ಚಪಾತಿ ಹಿಟ್ಟನ್ನು ರೆಡಿ ಮಾಡ್ತಿದ್ದೇನೆ. ಈಗ ರೆಡಿ ಮಾಡಿಟ್ರೆ ಮತ್ತೆಗೆ ಸುಲಭ ಆಗ್ತದೆ ಮಾಡಲಿಕ್ಕೆ. ಹಿಟ್ಟು ಸರಿಯಾಗಿ ಕಲಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಚಿ ತೆಗೆದಿಡ್ತಿದ್ದೇನೆ, ಮುಚ್ಚಳ ಮುಚ್ಚಿ. ಇವತ್ತು ಸಂಜೆ ಟೀ ಬದಲಿಗೆ ವೆಜಿಟೇಬಲ್ ಸೂಪ್ ಮಾಡಿದ್ವಿ. ಈ ಮಳೆಗೆ, ಕೂಲ್ ವೆದರ್ಗೆ ಈ ಪೆಪ್ಪರ್ ಹಾಕಿರುವಂಥ ಸೂಪು ತುಂಬ ಟೇಸ್ಟಿಯಾಗಿರ್ತದೆ, ಕುಡಿಲಿಕ್ಕೆ ಚೆನ್ನಾಗಿರ್ತದೆ.
ಸಂಜೆ ಕೊಯ್ದಿಟ್ಟಂತಹ ಹೂವು ಹಾಗೆಯೇ ಬಾಕಿಯಾಗಿತ್ತು. ಅದನ್ನು ಈಗ ನೋಡಿ ಬೇಗ ಬೇಗ ಕಟ್ತಿದ್ದೇನೆ. ಹೂವೆಲ್ಲ ಕಟ್ಟಿಯಾಗುವಾಗಲೇ 8:30 ಆಗಿತ್ತು. ಮತ್ತೆ ಸ್ವಲ್ಪ ಹೊತ್ತು ಮಗನ ಜೊತೆ ಆಟ ಆಡಿ ಮತ್ತೆ ಚಪಾತಿ ಮಾಡಲಿಕ್ಕೆ ಅಂತ ಬಂದೆ. ಎಲ್ಲ ಚಪಾತಿಯನ್ನು ಬೇಗ ಬೇಗ ಮಾಡಿ ನಂತರ ಚಪಾತಿ ತಿಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಮಲಗುವಂಥದ್ದು. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ನಮ್ಮ ಹೊಸ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ನಾಳೆ ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.